ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವ ಪ್ಯಾಷನ್ ಚಾನಲ್. ನನ್ನ ಹೆಸರು ಮಾಲತಿ ಅಂತ. ಇವತ್ತು ನೋಡಿ ನಾನೊಂದು ಸಾರಿಗೆ ಬಾರ್ಡರ್ ಹಚ್ಚೋದು ಹೇಗೆ, ಪ್ಲೇನ್ ಸಾರಿ ತೊಗೊಂಡು ಹೇಗೆ ಬಾರ್ಡರ್ ಹಚ್ಚೋದು, ಆಮೇಲೆ ಒಂದು ಅಂಬ್ರೆಲಾ ಟಾಪನ್ನು ಸ್ಟಿಚ್ ಮಾಡಿದ್ದೇನೆ 2 ಟೈಪಲ್ಲಿ. ನೋಡಿ ನೀವು, ತುಂಬ ಲಾರ್ಜ್ ಸೈಜ್ ಇದು ತುಂಬ ದೊಡ್ಡವರಿಗೆ, ತುಂಬ ದಪ್ಪ ಇದ್ದಾರೆ ಅವರಿಗೆ ನಾನು ಅಂಬ್ರೆಲಾ ಟಾಪನ್ನು ಅವರು ಪೀಸ್ ತಂದು ಕೊಟ್ಟಿದ್ದರು. ಅದನ್ನು ನೋಡಿ, ಕೆಳಗಡೆ ಬಾರ್ಡರ್ ಟೈಪ್ ಇದೆ, ಇದು ಮೇಲ್ಗಡೆ ಪ್ಲೇನ್ ಇದೆ. ಆ ಥರ ಹೇಗೆ ಕಟ್ ಮಾಡೋದು, ಅಂಬ್ರೆಲಾ ಅದನ್ನೇ ಹಾಗೆ ಸ್ಟ್ರೈಟ್ ಅಂಬ್ರೆಲಾ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ದೇನೆ. ಒಂದು ಗೌನ್ ಸ್ಟಿಚ್ ಮಾಡಿದ್ದೇನೆ. ಹೇಗೆ ಸ್ಟಿಚ್ ಮಾಡಿದ್ದೇನೆ ಅಂತ ನೀವು ಅದೆಲ್ಲ ಇದು ಹಾಕಿಲ್ಲ, ಅದು ಮಾತ್ರ ಸುಮ್ಮನೆ ಒಂದು ಸ್ಟಿಚ್ ಮಾಡಿದ್ದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ತುಂಬ ಚೆನ್ನಾಗಾಗಿದೆ. ಗೌನ್ ಕೂಡ ತುಂಬ ಚೆನ್ನಾಗಾಗಿದೆ. ಇವರದೇ ಗೌನು, ಇವರದೇ ಒಂದು ಟಾಪ್ ಕೂಡ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಟಾಪ್ ಮತ್ತು ಒಂದು ಅಂಬ್ರೆಲಾ ಕುರ್ತಿ, ಅಂಬ್ರೆಲಾ ಮತ್ತು ಆಮೇಲೆ ಒಂದು ಗೌನು, 3 ಸ್ಟಿಚ್ ಮಾಡಿದ್ದೇನೆ. ತುಂಬ ಚೆನ್ನಾಗಾಗಿದೆ. ಹೇಗಿದೆ ಅಂತ ನೋಡ್ಕೊಳ್ಳಿ. ನೀವು ಕೂಡ ಬಟ್ಟೆ ತೊಗೊಂಡು ಈಗ ಕೂಡ ಹೊಲಿಸ್ಬೋದು. ತುಂಬ ಚೆನ್ನಾಗಿ ಲಾರ್ಜ್ ಸೈಜ್, ಎಲ್ ಸೈಜ್ ಇದು, ತುಂಬ ದೊಡ್ಡ ಸೈಜು. ಇವರದ್ದು 2 ಟಾಪ್, ಒಂದು ಟಾಪು ಆಮೇಲೆ ಒಂದು ಇದು ಕುರ್ತಿ ಟೈಪ್, ಅಂಬ್ರೆಲಾ ಕುರ್ತಿ ಟೈಪ್ ಹೊಲ್ದಿದ್ದೇನೆ. ಇನ್ನೊಂದು ಇದು ಗೌನ್ ಟೈಪ್ ಹೊಲ್ದಿದ್ದೇನೆ. ನೋಡಿ, ಇದು ಒಂಥರ ಗೌನಲ್ಲಿ ಕಟ್ ಮಾಡಿ ಹೊಲ್ದಿದೆ, ಅವರದೇ ಇದು ಕೂಡ ಗೌನಲ್ಲಿ. ಇದು ತುಂಬ ದಪ್ಪ ಇದ್ದಾರೆ ಇವರು ಇದು ಮಾಡೋಕ್ಕೆ, ಅದಕ್ಕೆ ಅದನ್ನು ಅಂಬ್ರೆಲಾ ಟೈಪ್ ಹೊಲ್ದಿದ್ದೇನೆ. ಇದನ್ನು ಗೌನು ಕೂಡ. ಈ ಗೌನಿಗೆಲ್ಲ ನೀವು ಫುಲ್ ಒಂದು 3.5 ಮೀಟ್ರ್ ಬಟ್ಟೆ ತೊಗೊಂಡ್ರೆ ಅದಕ್ಕೆ ನಾವು ಲೈನಿಂಗ್ ಕೊಟ್ಬಿಟ್ಟು ಈ ಥರ ಮಾಡಿ ಹೊಲಿಯೋಕ್ಕೆ ಚೆನ್ನಾಗಾಗುತ್ತೆ. ಪ್ಲೇನ್ ಬಟ್ಟೆ ತೊಗೊಂಡ್ರೆ ನಿಮ್ಗೆ ನೋಡು, ಈಗ ಕಟ್ ಪೀಸಲ್ಲಿ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹೊಲಿಯೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ವಿಡ್ತು ಲೆಂತ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ಕೊಂಡು ತೊಗೊಳ್ಬೇಕು ಬಟ್ಟೆನ. ನೋಡಿ, ಈಗ ನಾನು ಸಾರಿಗೆ ಬಾರ್ಡರನ್ನು ನೋಡಿ, ಬಾರ್ಡರ್ ತೋರಿಸ್ತಾ ಇದ್ದೇನೆ. ಈ ಪ್ಲೇನ್ ಸಾರಿ ತೊಗೊಂಡು ಅದಕ್ಕೆ ಮ್ಯಾಚಿಂಗ್ ಬಾರ್ಡರ್ ತಂದಿದ್ದಾರೆ ಇವರು. ಅದು ಒಂಥರ ಪಿಂಕ್, ಲೈಟ್ ಪಿಂಕ್ ಸಾರಿ, ಶೈನ್ ಸಾರಿ. ಅದಕ್ಕೆ ಇವರು ಪರ್ಪಲ್ ಟೈಪಲ್ಲಿ ತೊಗೊಂಬಂದಿದ್ದಾರೆ. ತುಂಬ ಮ್ಯಾಚಿಂಗ್ ಚೆನ್ನಾಗಾಗಿದೆ. ಇದನ್ನು ನಾವು ನೋಡಿ, ಸೆರಗನ್ನು ಒಂದು 2.5 ಮೀಟ್ರ್ ಸೆರಗಿಂದ ಅಲ್ಲಿಂದ ಸೈಡಿಂದ ಹಚ್ಕೊತ ಬರಬೇಕು. ಆಮೇಲೆ ಫುಲ್ಲು ಸೆರಗು ಸೈಡಿಗೆ ಬಾರ್ಡರನ್ನು ಹಚ್ಚಬೇಕು. ಆಮೇಲೆ ಕೆಳಗಿಂದ ಹಾಗೆ ಹಚ್ಕೊತ ಬಂದು ಅದು ಕೆಳಗೆ ಬರುತ್ತೆ. ಕೆಳಗೆ ಬಾರ್ಡರ್ ಫುಲ್ ಬರುತ್ತೆ. ನೀವು ಬೇಕಾದರೆ ಸೆಕ್ಕಿಸುವಲ್ಲಿ ಬಿಡ್ಬೋದು. ಇದು ಬಾರ್ಡರ್ ಇದ್ದದ್ರಿಂದ ನಾನು ಸೆಕ್ಕಿಸುವಲ್ಲಿ ಕೂಡ ಹಚ್ಚಿದ್ದೇನೆ, ಫುಲ್ ಬಾರ್ಡರ್ ಹಚ್ಚಿದ್ದೇನೆ. ಇವರದ್ದೊಂದು 6.5 ಮೀಟ್ರ್ ತಂದಿದ್ರು ಇವರು. ನಾನು ಫುಲ್ ಬಾರ್ಡರನ್ನು ಹಚ್ಚಿದ್ದೇನೆ. ಒಂದು 8.5 ಮೀಟ್ರ್ ಬಾರ್ಡರ್ ಇರುತ್ತೆ ಇದರಲ್ಲಿ. ಅದನ್ನು ಫುಲ್ ಹಚ್ಚುತ್ತೇವೆ ನಾವು. ಯಾಕಂದರೆ 2.5 ಮೀಟ್ರು ನಮ್ಮ ಸೆರಗಿಗೆ, ಆಮೇಲೆ ಕೆಳಗಡೆ ಅಡ್ಡಕ್ಕೆ ಕೊಡೋಕ್ಕೆ, ಬಾರ್ಡರಿಗೆ ಇದು ಸೆರಗಿನಲ್ಲಿ ಅಲ್ಲಿ ಕೊಡಲಿಕ್ಕೆ ಬರಬೇಕಾಗುತ್ತೆ. ಆಮೇಲೆ ಕೆಳಗಡೆಯಿಂದ ಬರೋಕ್ಕೆ ಫುಲ್ ಒಂದು 8-9 ಮೀಟ್ರ್ ಬೇಕಾಗುತ್ತೆ ಆ್ಯಕ್ಚುಲಿ. ಅದಷ್ಟು ತಂದಿದ್ದಾರೆ ಇವರು. ಫುಲ್ ಬಾರ್ಡರ್ದೊಂದು ಇದೇ ತಂದಿದ್ರು. ನಾನು ಅದನ್ನು ಹಾಗೇ ಫುಲ್ ಹಚ್ಕೊಟ್ಟಿದ್ದೇನೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಸಾರಿ. ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ಗ್ರ್ಯಾಂಡ್ ಕಾಣಿಸ್ತಾ ಇದೆ ಸಾರಿಗೆ. ಈ ಥರ ನೀವು ಪ್ಲೇನ್ ಸಾರಿ ಇದ್ದರೆ ಫಾಲ್ ಹಚ್ಕೋಬೇಕು. ಫಸ್ಟಿಗೆ ಫಾಲ್ ಹಚ್ಚಿ ಬಿಡಿಂಗ್ ಮಾಡ್ಕೊಂಡು ಬಿಡಬೇಕು. ಆಮೇಲೆ ಇದನ್ನು ಸೆರಗು ಹಾಕ್ತೇವಲ್ಲ ನಾವು, ಸೆರಗಿನ ಸೈಡಲ್ಲಿ ಫಸ್ಟಿಗೆ ನೀವು ಒಂದು ಕೆಳಗಿಂದ ಮೇಲೆ ಬರುವಷ್ಟು ಒಂದು 2.5 ಮೀಟ್ರಿಂದ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಡಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡಿ ಮೇಲೆ ಕೆಳಗೆ ತನಕ ಹೊಲಿತಾ ಬರಬೇಕು. ಅದನ್ನೇನಿಲ್ಲ, ಸಿಂಪಲ್ಲಾಗಿ ಹೊಲಿಯೋಕ್ಕೆ ಎಳಿಬಾರ್ದು. 2 ಸಾರಿಯನ್ನು ಎಳಿಬಾರ್ದು, ಬಾರ್ಡ್ರನ್ನು ಎಳಿಬಾರ್ದು. ನಿಧಾನವಾಗಿ ಕೊಟ್ಕೊತ ಬಂದರೆ, ಒಂದು ಸೈಡಲ್ಲಿ ಕೊಟ್ಕೊತ ಬಂದರೆ ಇನ್ನೊಂದು ಸೈಡಲ್ಲಿ ಹಾಗೆ ಉಲ್ಟಾ ಸ್ಟಿಚ್ ಹಾಕ್ಕೊತ ಬಂದರೆ ಆಯಿತು. ತುಂಬ ಈಸಿ ಇದು ಕೊಡಲಿಕ್ಕೆ. ಇದು ಯಾರು ಸಹ ಮಾಡ್ಬೋದು. ಆದರೆ ಎಲ್ಲಿ ಕೊಡಬೇಕು ಅನ್ನೋದನ್ನು ಮಾತ್ರ ಗೊತ್ತು ಮಾಡ್ಕೋಬೇಕು. ಅದು ನಾನು ನಿಮ್ಗೆ ಹೇಳಿದ್ನಲ್ಲ, ಸೆರಗು ಹಾಕ್ತೀವಲ್ಲ ಅಲ್ಲಿಂದ 2.5 ಮೀಟ್ರ್ ಒಳಗಿಂದನೇ ಸ್ಟಾರ್ಟ್ ಮಾಡಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡಿ ಫುಲ್ಲು ಕೊಡಬೇಕು. ಫುಲ್ ಬಾರ್ಡರ್ ತನಕ ಕೆಳಗಿಂದ ಫಾಲ್ ಹಚ್ಚುತ್ತೇವಲ್ಲ ಎಂಡ್ ತನಕ ಕೊಡಬೇಕು ಅಷ್ಟೇ. ಮತ್ತೇನಿಲ್ಲ, ಸುಮ್ಮನೆ ಒಂದು ಸ್ಟಿಚ್ ಹಾಕ್ಕೊತ ಬಂದರೆ ಆಯಿತು. ತುಂಬ ಈಸಿ ಇದು ಬಾರ್ಡರ್ ಹಚ್ಚೋದು. ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೀವು ಈ ಥರ ಒಂದು ಮ್ಯಾಚಿಂಗ್ ಬಾರ್ಡರ್ ತೊಗೊಂಡು ಸ್ವಲ್ಪ ಸಾಫ್ಟ್ ಇದ್ದರೆ ಚೆನ್ನಾಗಿರುತ್ತೆ. ಇದೆಲ್ಲ ಒಂದು ಸ್ಟೋನ್ಗಿನೆಲ್ಲ ಇದ್ರೆ ತುಂಬ ಕಷ್ಟ ಆಗುತ್ತೆ ಮಷೀನಲ್ಲಿ ಹಚ್ಚೋಕ್ಕೆ. ಇದು ಸ್ಟೋನ್ ಇರಲಿಲ್ಲ, ಇದು ಫುಲ್ ಟಿಕ್ಲೀಸ್ ಮತ್ತು ವೆಲ್ವೆಟಲ್ಲಿ ಟಿಕ್ಲಿ ಹಚ್ಚಿದ್ದಾರೆ ಇವರು. ತುಂಬ ಚೆನ್ನಾಗಿತ್ತು, ಸಾಫ್ಟ್ ಕೂಡ ಇತ್ತು ಬಾರ್ಡರು. ತುಂಬ ಖುಷಿ ಆಯಿತು ನನಗೆ. ತುಂಬ ನೋಡಿ, ನಾನು ಉಲ್ಟಾ ಸ್ಟಿಚ್ ಹಾಕ್ತಾ ಬಂದಿದ್ದೇನೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಫಾಸ್ಟಲ್ಲಿ ಉಲ್ಟಾ ಹಾಕ್ತಾ ಬರೋದು. ತುಂಬ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಇದು ಎಷ್ಟು ಚೆನ್ನಾಗಂದರೆ
ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಗ್ರ್ಯಾಂಡ್ ಸ್ಯಾರಿ ನೋಡಿ, ಪ್ಲೇನ್ ಸ್ಯಾರಿ ನೋಡಲಿಕ್ಕೂ ಗ್ರ್ಯಾಂಡ್ ಸ್ಯಾರಿ ನೋಡಲಿಕ್ಕೂ ತುಂಬ ಡಿಫ್ರೆಂಟ್ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಿಯಾದರೂ ನೀವು ಹೋಗುವಾಗೆಲ್ಲ ಇದನ್ನು ಉಟ್ಕೊಂಡು ಹೋಗ್ಬೋದು. ಈಗ ಆಫೀಸ್ಗೆ ಹೋಗುವವರಿಗೇನೋ ಒಂದು ಸಣ್ಣ ಸಣ್ಣ ಫಂಕ್ಷನಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಇದೇ ಥರ ಒಂದು ಪ್ಲೇನ್ ಸ್ಯಾರಿ ಇದ್ದರೆ ಒಂದು ಬಾರ್ಡರ್ ತಗೊಂಡು ಹಚ್ಕೊಂಡು ಒಂದು ನಿಮ್ಗೆ ಹೇಗೆ ಸ್ಟಿಚಿಂಗ್ ಬರುತ್ತಲ್ಲ ನಿಮಗೆ ಸ್ವಲ್ಪ ನಿಧಾನ ಆಗ್ಬೋದು. ನನಗೆ ರೂಢಿ ಇದೆ, ಫಾಸ್ಟ್ ಆಗುತ್ತೆ. ನೀವು ಸ್ವಲ್ಪ ನಿಧಾನ ಮಾಡಿ ಅದನ್ನು ಸ್ವಲ್ಪ ಹೇಗೆ ಹಚ್ಚಬೇಕು ನೋಡಿಕೊಂಡು ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗಿದೆ ಅಂತ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಸೂಪರಾಗಿ ಫುಲ್ಲು ಸ್ಟಿಚ್ ಹಾಕಿಬಿಟ್ರೆ ಆಯಿತು ಅಷ್ಟೇ, ಕೆಳಗಿದ್ದ ತನಕ ಬರುತ್ತೆ, ಮತ್ತೇನಿಲ್ಲ. ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ, ನೋಡಲಿಕ್ಕೆ ಸಹ ಒಂಥರ ಗ್ರ್ಯಾಂಡ್ ಸ್ಯಾರಿ ಟೈಪ್ ಕಾಣಿಸುತ್ತೆ. ಪ್ಲೇನ್ ಸ್ಯಾರಿ ಉಡೋದಕ್ಕೂ ಈ ಥರ ಬಾರ್ಡರ್ ಸ್ಯಾರಿ ಉಡೋದಕ್ಕೂ ತುಂಬ ಡಿಫ್ರೆಂಟ್ ಇದೆ, ನಿಮಗೂ ಗೊತ್ತಿದೆ ಅಲ್ವಾ. ಇದಕ್ಕೆ ನೀವು ಒಂದು ವೆಲ್ವೆಟ್ ಅದೇ ಆ ಬಾರ್ಡರ್ ಕಲರ್ ಒಂದು ಬ್ಲೌಸ್ ಹಾಕಿಬಿಟ್ರೆ ಸೂಪರಾಗಿ ಕಾಣಿಸುತ್ತೆ. ಅಥವಾ ಡಿಫ್ರೆಂಟ್ ಕಲರ್ ಕೂಡ ಹಾಕ್ಬೋದು. ಪಿಂಕಿಶ್ನಲ್ಲಿ ಒಂದು ಈಗೆಲ್ಲ ಒಂಥರ ಇದ್ರ ಕಲರ್ ಬರುತ್ತಲ್ವ, ಆ ಥರ ಬ್ಲೌಸ್ ಕೂಡ ಹಾಕ್ಬೋದು. ನೀವು ಯಾವ ಥರ ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಲ್ಲಿ ಕಾರ್ನರಲ್ಲಿ ಇದನ್ನು ಕೊಟ್ಟಿದ್ದೇನೆ ನಾನು, ಒಂದು ನೆರಿಗೆ ಕೊಟ್ಟು ಅಲ್ಲಿ ಉಲ್ಟಾ ಸ್ಟಿಚ್ ಹಾಕ್ಕೊಡ್ಬೇಕು ನೋಡಿ. ಆಯಿತು ನೋಡಿ, ಅಷ್ಟೇ, ಏನಿಲ್ಲ ನೋಡಿ. ಹೇಗೆ ನೋಡಿದ್ರಾ ಹೆಂಗೆ ಕಾಣಿಸುತ್ತೆ ಅಂತ, ಅಷ್ಟೇ ನೋಡಿ, ಮತ್ತೇನಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ, ಈಸಿ, ತುಂಬ ಈಸಿ. ನೀವು ಕೂಡ ಒಂದು ಬಾರ್ಡರ್ ತೊಗೊಂಡು ನಿಮ್ಮ ಪ್ಲೇನ್ ಸ್ಯಾರಿ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.